ಪ್ರತಿ ಸಲ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆದಾಗ ಈ ರಿವ್ಯೂ ಕೊಡೋ ಹೊಸ ಪ್ರತಿಭೆಗಳು ಹುಟ್ಕೊಂತಾನೆ ಇರ್ತವೆ. ಫೈಟಿಂಗ್ ಮಸ್ತ್, ಹಾಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಗಳಿಗಿಂತ ಇವ್ರ ವಿಡಿಯೋಗಳೇ ಬೋಲೆ ಎಂಟರ್ಟೈನಿಂಗ್ ಆಗಿರ್ತವೆ. ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಸೊ ಈಗ ಕೆಡಿ ಸಿನಿಮಾದಲ್ಲಿ ಅರಳಿದ ಪ್ರತಿಭೆಗಳನ್ನ ಮಾತಾಡ್ಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಏನ್ ಗೊತ್ತಾ, 1975 ಅಲ್ಲಿ ನಡೆದಿರೋ ಒಂದು ಅಂಡರ್ವೇರ್ ಸ್ಟೋರಿ ಇಟ್ಕೊಂಡು. ಏನದು ಅಂಡರ್ವೇರ್ ಸ್ಟೋರಿನ? ಒಂದು ಅಂಡರ್ವೇರ್ ಸ್ಟೋರಿ ಇಟ್ಕೊಂಡು ಯಾರ್ಲಾ ನೀನು ಕಾಚೇಶ್ವರ್ ಕುಮಾರ? ಅಂಡರ್ ವರ್ಲ್ಡ್ ನ ಅಂಡರ್ವೇರ್ ಅಂತಿದ್ಯಲ್ಲ. ನೀನೇನಾದ್ರೂ ಪ್ರೇಮಣ್ಣನ ಕೈಗೆ ಸಿಗಾಕೊಂಡ್ರೆ ನಿನ್ನ ಕಾಚದಲ್ಲೇ ನೇಣಾಕ್ಬಿಡ್ತಾರೆ. ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಟಿಫನ್ ಇಲ್ಲ. ಅಲ್ಲ ನಿನ್ ಯಾರ್ಲಾ ಊಟ ಮಾಡಬೇಡ ತಿಂಡಿ ತಿನ್ಬೇಡ ಅಂದೋನು? ನೀನ್ ನೋಡಿದ್ರೆ ತಿಂಡಿ ಊಟ ಬಿಟ್ಟು ಅಂತಾರ ನಾ ಕಾಣ್ತಿದ್ಯಾ? ಹೊಟ್ಟೆ ಬಿರಿಯಂಗೆ 2 ರೌಂಡ್ ಉಣ್ಕೊಂಡ್ ಬಂದಂಗಿದ್ಯಾ? ಇನ್ನು ನಮ್ಮ ಅಣ್ಣನ್ ಕೈಗೆ ಯಾರಾದ್ರೂ ಕಬ್ನ ಕೊಡ್ರೋ ಇಲ್ಲ ಪಿಡ್ಸ್ಬಂದು ಯಾರಿಗಾದ್ರೂ ಕಚ್ಕಿಚ್ಬಿಟ್ಟಾನು? ಎಕ್ಸ್ಪ್ರೆಷನ್ ನೋಡ್ರಿ ಹೆಂಗೈತೆ ಇದು ಸಿನಿಮಾ. ಎಲ್ಲಿ ಸರ್ ಪ್ರೇಮ? ಇವನ್ ಯಾರೋ ನಮ್ಮ ನವಾಜು, ತಂದಾನಿ ತಾನೆ, ಆಮೇಲೆ ಆಂಗ್ರಿ ರ್ಯಾಂಟ್ ಮ್ಯಾನು ಎಲ್ಲಾರನು ಕಾಪಿ ಮಾಡಿ 3 ಜನರು ಸ್ಟೈಲ್ ಮಿಕ್ಸ್ ಮಾಡಿ ಯುವದೋಪು ಮಾಡ್ಕೊಂಡ್ ಬಂದವನೇ. ಲ್ಯಾಂಗ್ವೇಜ್ ಸರ್, ಒಬ್ಬೊಬ್ಬ ಆರ್ಟಿಸ್ಟ್ ನ ತೋರ್ಸವ್ನೆ ಖರಾಬಾಗ್ ತೋರ್ಸೋನ ಅಂದ್ರೆ ಅಷ್ಟ್ ಕೆಡ್ದಾಗ ತೋರ್ಸವ್ರೇನು? ಖರಾಬು ಅಂದ್ರೆ ಕನ್ನಡ ಡಿಕ್ಷನರಿಲಿ ಹಳಸಿದ, ಕೆಟ್ಟ, ಯೋಗ್ಯವಲ್ಲ ಅಂತಿದೆ. ಇವನ್ ನೋಡಿದ್ರೆ ಖರಾಬಾಗ್ ತೋರ್ಸವ್ರೆ ಅಂತವನಲ್ಲ. ಹೀರೋಯಿನ್ ಮಾತ್ರ ಖರಾಬಾಗಿ ತೋರ್ಸೋದು ಮೇಡಮ್. ಫ್ಯಾನ್ ಶೋ ನೋಡಿದೆ ನಾನು, ಖರಾಬಾಗಿದೆ. ಓಹೋ, ಈ ಗುಡ್ಡೆ ಮಾಮ್ಸ್ ಡಿಕ್ಷನರಿಲಿ ಖರಾಬು ಅಂದ್ರೆ ಸೂಪರು ಅಂತ ಅರ್ಥ. ಅಂದಂಗೆ ಏನದು ಫ್ಯಾನ್ ಶೂ ನೋಡ್ದ? ಫ್ಯಾನ್ ಶೋ ನೋಡಿದೆ ನಾನು. ಅದು ಫ್ಯಾನ್ ಶೂ ಅಲ್ಲ ಕಣೋ, ಫ್ಯಾನ್ ಶೋ. ನೀನ್ ಹಿಂಗೆ ಆಡ್ತಿದ್ರೆ ಯಾರಾದ್ರೂ ಫ್ಯಾನ್ಸು ಶೂನಲ್ಲೇ ವಾಂಚ್ತಾರೆ, ನೋಡ್ತಿರೋ. ಮತ್ತೆ ನಮ್ಮ ಧ್ರುವ ಬಾಸ್ ಮೇಡಮ್ ಅಳಿಸ್ತಾರೆ, ನಗಿಸ್ತಾರೆ, ಎಮೋಷನ್ ಕೊಡ್ತಾರೆ ಮೇಡಮ್. ಆ ಕಾಳಿ ರೂಪದಲ್ಲಿ ಎಂಟ್ರಿ ಕೊಡ್ತಾರೆ. ಧ್ರುವ ಸರ್ಜಾ ಅವರು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಮಗೂ ಗೊತ್ತು. ಆದ್ರೆ ನೀನು ಆಕ್ಟಿಂಗ್ ಅಲ್ಲಿ ಅವ್ರನ್ನೂ ಮೀರಿಸ್ತಿದ್ಯಾ ಬಿಡೋಣ. ಅವ್ರ ಆ ಫಿಂಗರ್ ತಿರ್ಸೋ ಸ್ಟೈಲ್ ಮೇಡಮ್. ನಿಂದು ನವರಸ ಆಕ್ಟಿಂಗ್ ಅಲ್ಲ, ಅದಕ್ಕೂ ಮೀರಿದು ಒಣ ಕಸ ಆಕ್ಟಿಂಗು. ಪ್ರೇಮಣ ನೀನ್ ಮಾಡೋಣ, ಯಾರು ಮಾಡಕ್ಕಾಗಲ್ಲ ನಿಮ್ ತರ ಸೇಮ್ ಟು ಸೇಮ್ ಅಣ್ಣ. ಗುಡ್ಡೆ ಮಾಂಸಣ, ಓವರ್ ಆಕ್ಟಿಂಗ್ ಸಾಕಣ, ಅಡಿ ದಿಡಿಯಣ, ಮನೆಗ್ ನಡಿಯಣ. ಧ್ರುವ ಸರ್ಜಾ ಫ್ರಾನ್ಸ್ ಅಣ್ಣ, ಅವ್ರು ಫ್ರಾನ್ಸ್ ಅಲ್ಲ, ಇಂಡಿಯಾ. ಅಣ್ಣನ್ ವಿಡಿಯೋನ ಅಲ್ಟ್ರಾ ಸ್ಲೋ ಮೋಷನ್ ಮಾಡಿದ್ರು ಅಣ್ಣ ಏನ್ ಹೇಳ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಸಕ್ಕತ್ತಾಗದೆ ಮೂಸ್ ಮಾತ್ರ ಅನ್ನೋ ಊಸ್ ಮಾತ್ರ ಅನ್ನೋ ಗೊತ್ತಾಗ್ತಾನೆ ಇಲ್ವೇ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಂಟರ್ವಲ್ ಬಿಟ್ಮೇಲೆ ಶೂಟಿಂಗ್ ಹೋಗಿದ್ಯಾ? ಯಾವ ಶೂಟಿಂಗ್ ಹೋಗಿದ್ಯಾ ಅಣ್ಣ? ಎಣ್ಣೆ ಏಟಲ್ಲಿ ಯಾರನ್ನಾದ್ರೂ ಗನ್ ತಕೊಂಡ್ ಶೂಟ್ ಕಿಟ್ ಮಾಡಿ ಬಂದವನೋ ಏನೋ? ಓ ಅಣ್ಣ ಇಂಟರ್ವಲ್ ಆದ್ಮೇಲೆ ಉಚ್ಚೆ ಉಯ್ದ್ ಬಂದವನೇ ಅನ್ನಂಗದೆ. ಅದನ್ನೇ ಮೋಸ್ಟ್ಲಿ ಶೂಟಿಂಗ್ ಮಾಡಿ ಬಂದೆ ಅಂತವನೇ. ಅಣ್ಣ ನೀನು ಒಂದ್ ಪಕ್ಷ ಮೊಚ್ಚು ಅಂದಿದ್ರು ಬೇಜಾರಾಗ್ತಿರ್ಲಿಲ್ಲ. ಲಾಂಗ್ ನಾ ಕುಡುಗ್ಲು ಅನ್ಬಿಟ್ಟಲ್ಲ ಅಣ್ಣ. ನೀನ್ ಹೇಳಿದ್ನ ನಮ್ಮ ಪ್ರೇಮ್ ಅವ್ರೇನಾದ್ರು ನೋಡಿದ್ರೆ ಅದೇ ಲಾಂಗ್ ಅಲ್ಲಿ ನಿಂಗೊಂದು ಉಲ್ಟಾ ಏಟ್ ಹಾಕ್ತಾರ ನೋಡು. ಅವ್ರ ವಿಷಯ ಹಂಗಿರ್ಲಿ, ನೀನ್ ಮನೆಗ್ ಹುಷಾರಾಗಿ ಹೋಗೋಣ. ಅರ್ಧ ದಾರಿಲಿ ಕಾಲೆತ್ಕೊಂಡ್ಬಿಟ್ಟಿಯ, ಆಮೇಲೆ ನೀನ್ ಎಣ್ಣೆ ಬಿಟ್ಕೊಳ್ಳೋದಲ್ಲ, ನೀ ಮನೇಲಿರೋ ದೀಪಕ್ಕೆ ಎಣ್ಣೆ ಬಿಡ್ಬೇಕಾಯ್ತದೆ. ಬರ್ಕೋ ಅಣ್ಣ ಏನೋ ಕವಿತೆ ಹೇಳ್ತಾ ಇದ್ದಾನೆ ಅನ್ಸುತ್ತೆ, ಹೇಳೋಣ ಬರ್ಕತೀನಿ. ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಯಾವ್ದೋ ಕವಿತೆ ಹೇಳ್ತೀಯ ಅಂದ್ರೆ ಕ್ರೈಮ್ ಸ್ಟೋರಿ ಹೇಳ್ತಿದ್ಯಲ್ಲೋ. ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಬಾಡಿ ಸಿಕ್ಕಿಲ್ವಾ? ಓ ಆ ಬಾಡಿ ಎಲ್ಲಿದೆ ಅಂತ ಟೆನ್ನಿಸ್ ಕೃಷ್ಣ ಅವ್ರು ಗೊತ್ತಿದೆ. ನಾನು ನೋಡಕ್ ಬಂದಿರೋದು ಇವತ್ತು ಕೆಡಿ ಫಿಲಂ. ಕೆಡಿ ಇಲ್ಲ ಮಾತಾಡಿರೋ ಡೈಲಾಗ್ ಧ್ರುವ ಸರ್ಜಾ ಅಂದ್ಮೇಲೆ ಲಾಂಗ್ ಇಟ್ಮೇಲೆ ಕತ್ತಿ ಬೀಸ್ತಾರದೆ. ಆವಣ್ಣ ನೋಡಿದ್ರೆ ಲಾಂಗ್ಗೆ ಕುಡುಗ್ಲು ಅನ್ಬಿಟ್ಟ. ನೀನ್ ನೋಡಿದ್ರೆ ಲಾಂಗ್ ಹಿಡಿದ್ಮೇಲೆ ಕತ್ತಿ ಬೀಸ್ತಾರೆ ಅಂತೀಯ. ಲಾಂಗ್ ಇಟ್ಮೇಲೆ ಕತ್ತಿ ಬೀಸ್ತಾರದೆ. ಲಾಂಗ್ ಬೇರೆ ಕತ್ತಿ ಬೇರೆ ಕುಡುಗ್ಲು ಬೇರೆ ಕಣ್ರೋ. ಅದೇ ಎತ್ಮೇಲೆ ಚೂರಿ ಹಾಕ್ತಾರದೆ. ಆ ಧ್ರುವ ಸರ್ಜನ್ ಯಾ ತಂಟೆ ಬಂದ್ರೆ ಯಾ ಸಿಕ್ತಾಕಿ ತೋರಣ ಕಟ್ಟಕ್ ಬರ್ತಾರೆ. ಇವನೇ ನಮ್ ಧ್ರುವ ಸರ್ಜಾ ಅವ್ರು ಫಿಲಂ ಆಕ್ಟರ್ ಅನ್ಕೊಂಡವ್ನ ಇಲ್ಲ ಮಟನ್ ಸ್ಟಾಲ್ ಇಟ್ಟಿರೋರು ಅನ್ಕೊಂಡವ್ನ. ಸಿದ್ದು ತೋರಣ ಕಟ್ತಾರಂತೆ.
ಏನ್ ಬೊಗಳ್ತಾ ಇದೆಯಲ್ಲ? ಅವ್ರಿಗೊಂದು ಸಾಂಗು, ಧ್ರುವಣ್ಣ ನೀವು, ಧ್ರುವಣ್ಣ ನೀವು, ಕೇಡಿನ ಕೇಡಿ ಅಂತ ತೆರ್ಗಿ ನೀವು, ಕೇಡಿನ ಕೇಡಿ ಅಂತ ತೆರ್ಗಿ ನೀವು. ಕೇಡಿನ ಕೇಡಿ ಅಂತ ಕರ್ಗಿ ನೀವು, ಏನೋ ಇದ್ರ ಅರ್ಥ? ಏನ್ ಬೊಗಳ್ತಾ ಇದೀಯೋ ಶನಿ ಮುಂಡೆದೆ. ತೆರ್ಗಿರಲ್ಲ ಫಿಲಂ ನೋಡಿ ಊರ ನೀವು, ಗಾಯತ್ರಿ ಟಾಕೀಸ್ ಮುಂದೆ ತಿಳ್ದಿ ನೋಡಿ ನೀವು. ಇವನ್ ಯಾರೋ ಕಾಲಕೇಯನ್ ಮಗ ಬಾಲಕೇಯ ಇರ್ಬೇಕು. ಕಿಲಿಕ್ಕಿ ಭಾಷೆ ತರ ಇದ್ಯಾವ್ದೋ ಗಿಲಿಕ್ಕಿ ಭಾಷೆ ಮಾತಾಡ್ತಾವನೆ. ಮೆರ್ದಿ ಮೆರ್ದಿ ಕೇಡಿ ಅಂತ ತೂರೆ ಊರು ಸುತ್ತಿ ನಾವು, ಊರಿ ಊರಿ ಮೆಚ್ಚೋರೆಲ್ಲ ಕೇಡಿ ಅಂತ ನೋಡಿ ನೀವು, ಕೇಡಿ ಕೇಡಿ ಅಂತ ಕೇಳಿಸಿ ಫ್ಯಾನ್ಸು, ಕೇಡಿ ಫ್ಯಾನ್ಸು ನಾವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಕೇಡಿ ಬಿಟ್ಟಿದೆವು ನಾವು ದೇವೇದೇವು, ಮುಚ್ಚಿಡ್ದವನ್ನೆಲ್ಲ ದೇರೆ ದೇವ್ರೆ ಅಂತ ಭಗವಂತ ರಾಮನ ಬರೆದ ಬಾಳಿಗೆ ಬಿಟ್ಟ ರಾವಣಗೆ, ಅದೇ ರಾವಣ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಈ ಗಂಡು ಅದೆಲ್ಲೋ ಇನ್ನೊಂದ್ ಕಡೆ ಆಟೋ ಓಡಿಸ್ತೀನಿ ಅಂತ ಹೇಳ್ದಂಗಿತ್ತು. ಆಟೋ ಫ್ಯಾನ್ಸ್ ಇರೋದು ಧ್ರುವ ಸರ್ಜಣ್ಣಂಗೆ. ಇವನಿಗೆ ಯಾವನೋ ಡಿಎಲ್ ಕೊಟ್ಟವನು, ಇವನ್ ಪ್ಯಾಸೆಂಜರ್ ನ ಕರೆಕ್ಟ್ ಆಗಿ ಡ್ರಾಪ್ ಲೊಕೇಶನ್ ಕರ್ಕೊಂಡು ಹೋಯ್ತಾನ ಅಂತ. ಊಟ್ಗಳಿಗೆ ಕರ್ಕ ಹೋಗ್ಲಾ ಅಂದ್ರೆ ಮೇಟ್ಗಳ್ಳಿ ಕರ್ಕೊಂಡು ಹೋಗಿರ್ತಾನೆ. ಅದ್ ಏನ್ ಮಾತಾಡ್ತಾವನೋ ಅವನಿಗೆ ಅರ್ಥ ಆಗ್ಬೇಕು. ಮೈಸೂರಲ್ಲಿ ಇವನೆಲ್ಲಾದ್ರೂ ಸಿಕ್ಕ್ರೆ ಒಪ್ಪಿ ತಪ್ಪಿನೋ ಡ್ರಾಪ್ ಲೊಕೇಶನ್ ಕೇಡಿ ರೋಡು ಅಂತ ಮಾತ್ರ ಹೇಳ್ಬೇಡಿ. ಆಮೇಲೆ ಕಾಡಿ ಬೇಡಿ ಬೀಡಿ ಕೇಡಿ ಅನ್ಕೊಂಡ್ ಹಾಡೋಕ್ ಶುರು ಹಚ್ಕೊಂಡ್ಬಿಡ್ತಾನೆ. ಮೆರ್ದಿ ಮೆರ್ದಿ ಕೇಡಿ ಅಂತ ತೂರೆ ಊರು ಸುತ್ತಿ ನಾವು, ಊರಿ ಊರಿ ಮೆಚ್ಚೋರೆಲ್ಲ ಕೇಡಿ ಅಂತ ನೋಡಿ ನೀವು. ಅಥು ಕುತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ನಹಿ, ಬಾಕ್ಸ್ ಆಫೀಸ್ ಬಹದ್ದೂರ್ ಸರ್ಜಾ ಬಲೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಒನ್ ಅಂಡ್ ಓನ್ಲಿ ಡಿ ಬಾಸ್ ನ ಸೆಲೆಬ್ರಿಟಿ. ಬದ್ಮಾಶ್ ನೀನೇನು? ಅಣ್ಣ ನೀನ್ ಬಕೆಟ್ ಹಿಡಿ, ಬೇಜಾರಿಲ್ಲ. ಯಾರಾದ್ರೂ ಒಬ್ರಿಗೆ ಹಿಡಿ, ಆಗ ಲಾಯಲ್ ಆಗಿರೋ ಬಕೆಟ್ ಅಂತಲಾದ್ರೂ ಕರ್ಸ್ಕೋತೀಯ. ಇಲ್ವಾ ಎಲ್ಲಾರ್ಗೂ ಬಕೆಟ್ ಹಿಡಿ, ಆದ್ರೆ ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾತ್ರ ಮಾಡ್ಬೇಡ ಕಣ್ಣಣ್ಣ. ಹೆಂಗೋ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಮಂತವ್ರು ಬಂದು ಕಡ್ಡಿ ಅಳ್ಳಾಡ್ಸಿ ಫ್ಯಾನ್ ವಾರ್ ಶುರು ಮಾಡಿ ಎಲ್ಲಾನು ಗಬ್ಬೆ ಬುಸ್ಬಿಡ್ತೀರಾ. ಅಣ್ಣ ಯಾವ್ದೋ ಜೋಶಲ್ಲಿ ಹೇಳೋದು ಹೇಳ್ಬಿಟ್ಟು ಈಗ ಮಾಡಿರೋ ವಿಡಿಯೋ ನೋಡಿ. ಕೆಡಿ ಮೂವಿ ರಿಲೀಸ್ ಆಗೋಕು 2 ದಿನಕ್ಕೆ ಮುಂಚೆ ಏನ್ ಮಾಡಿದಾರೆ, ಯಾರೋ ಒಂದಷ್ಟು ಜನ ಬಂದು ಈ ಡೈಲಾಗ್ ನ ಹೇಳಿ, ಏನ್ ಕಾಂಟ್ರವರ್ಸಿ ಆಗಿದೆ ಡೈಲಾಗ್ ನ ಹೇಳಿ, ಈ ಡೈಲಾಗ್ ಹೇಳಿದ್ರೆ ನೀನ್ ಕ್ಲಿಕ್ ಆಗ್ತೀಯಾ, ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಹೇಳು ಒಳ್ಳೆ ದುಡ್ಡು ಬರುತ್ತೆ ಅಂತ ಆಸೆ ಹುಟ್ಟಿಸಿ ಇದನ್ನ ಹೇಳು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಆ ಒಂದು ಆಸೆಯಿಂದ ಇವರು ಡೈಲಾಗ್ ಹೇಳಿದಾರೆ ಹೊರತು ದರ್ಶನ್ ಸರ್ ಮೇಲೆ ಯಾವುದೇ ಒಂದು ಹೇಟ್ರೆಡ್ ಇಂದ ಇದನ್ನ ಹೇಳಿಲ್ಲ. ಈ ಮನುಷ್ಯನ್ಗೆ ಸ್ವಂತವಾಗಿ ಲಿರಿಕ್ಸ್ ಬರ್ದು ಹಾಡ್ ಹಾಡೋ ಅಷ್ಟು ಬುದ್ಧಿ ಇದೆಯಂತೆ. ಆದ್ರೆ ಯಾವನೋ ಬಂದು ಹಿಂಗ್ ಹೇಳು ಅಂತ ಅಂದ್ರೆ ಅದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡೋಷ್ಟು ಶಕ್ತಿ ಇಲ್ವಂತೆ. ಯಾವನೋ ಬಂದು ಕಾಸ್ಗೋಸ್ಕರ ಕಕ್ಕ ತಿನ್ರಯ್ಯ ಅಂದ್ರೆ ತಿಂತೀರಾ? ಜೀವನ ನಡ್ಸೋಕೆ ರಿವ್ಯೂ ಕೊಡೋದನ್ನೇ ಒಂದ್ ದಾರಿ ಮಾಡ್ಕೊಂಡಿದೀರಾ, ಒಳ್ಳೇದು ಮಾಡ್ಕೊಳ್ಳಿ. ಆದ್ರೆ ಈ ತರ ನಟರ ಫ್ಯಾನ್ಸ್ ಗಳ ಮಧ್ಯೆ ಕಿಡಿ ಹಚ್ಚಿ ಕನ್ನಡ ಇಂಡಸ್ಟ್ರಿನ ಯಾಕ್ರಯ್ಯ ಹಾಳ್ ಮಾಡ್ತೀರಾ? ಎಲ್ಲ ಬಿಟ್ಬಿಟ್ಟು ಬದುಕದ್ ಕಲೆ. ಇನ್ನು ಈ ವಯ್ಯನ್ ವಿಡಿಯೋ ನೋಡಿ. ಧ್ರುವ ಸರ್ಜಾ ಬಂದ್ಮೇಲಂತ ಸೂಪರ್ ಅದ್ದೂರಿ ಫಿಲಮ್. ಧ್ರುವ ಸರ್ಜಾ ಬಂದ್ಮೇಲಂತ ಸುದೀಪ್ ಗಿಂತ ಅದ್ದೂರಿ ಫಿಲಮ್ ಇದು. ಅವು ಅದ್ದೂರಿ ಆಗೈತದ, ಏನ್ ಕೆಮ್ಮಂಗೆ ಇಲ್ಲ. ಪಕ್ಕ 100 ಸಂಡೇ ಓಡೆ ಓಡುತ್ತಾ. ಈ ವಯ್ಯ ಕೇಡಿ ಸಿನಿಮಾ ಅದ್ದೂರಿ ಆಗಿದೆ, ಏನೂ ಕೆಮ್ಮಂಗಿಲ್ಲ, 100 days ಪಕ್ಕ ಅಂತೆಲ್ಲ ಪುಂಗ್ಬಿಟ್ಟು. ಅದೇ ಇನ್ನೊಂದ್ ಕಡೆ ಇನ್ನೊಂದ್ ಚಾನಲ್ ನಲ್ಲಿ ಏನ್ ಹೇಳಿದ ನೋಡಿ. ಪ್ರೇಮ್ಗ ಬೇರೆ ಕೆಲಸ ಇಲ್ಲ ಬಡಿ ಮಗನ್ಗ, ಹೀರೋಗಳನ್ನ ಹಾಕೊಂಡು ಎಲ್ಲರನ್ನೂ ವೇಸ್ಟ್ ಮಾಡ್ತಾನ. ಅವ್ನು ಬೇರೆ ಕೆಲಸ ಇಲ್ಲ ಪ್ರೇಮ್ಗ, ಯಾವ್ದಾರ ಬೇರೆ एकदम इन्होंने वक्त बदल दिया, जज्बात बदल दिए, जिंदगी बदल दी. ಈ ವಯ್ಯ ಸುದೀಪ್ ಕಿಂತ ಧ್ರುವ ಸರ್ಜಾ ಸೂಪರ್ ಅಂದಾಗ್ಲೇ ಡೌಟ್ ಆಯ್ತು, ಇವನ್ ಯಾರೋ ತಂದಿಟ್ ತಮಾಷೆ ನೋಡೋಕೆ ಬಂದವನೇ ಅಂತ. ಸುದೀಪ್ ಗಿಂತ ನಮ್ಗೆ ಧ್ರುವ ಫಸ್ಟ್ ಮುಖ್ಯ, ಧ್ರುವನೇ ಮೇನ್ ಫಸ್ಟ್. ಛತ್ರಿ ನನ್ ಮಗ ಕಣ್ಣ ಪಕ್ಕ 100 ಸಂಡೇ ಓಡೆ ಓಡುತ್ತಾ. ಧ್ರುವ ಬಂದ್ಮೇಲೆ ಅಂದ್ರೆ ಅದ್ದೂರಿ ಫಿಲಮ್. ಒಂದು ಪಿಚ್ ಒಂದು ಸ್ಟೋರಿ ಇದ್ದ ಬರ್ದಿರೋದು ಬೇರೆ. ಅವನಿಗೆ ಮಾಡೋ ಕೆಲಸ ಇಲ್ಲ ಅಂದ್ರ ಹೆಣ್ಮಕ್ಳು ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ನ. ನಾನೇ ಕನ್ಫ್ಯೂಸ್ ಆಗಿ ಆ ವಯ್ಯನೇ ಬೇರೆ ಈ ವಯ್ಯನೇ ಬೇರೆನಾ, ಉಲ್ಟಾ ಪಲ್ಟಾ ತರ ಏನಾದ್ರು ಟ್ವಿನ್ಸಾ? ಕೈಯಲ್ಲಿ ಕತ್ತಲಿರೋದೆಲ್ಲ ಸೇಮ್ ಇದೆಯಾ, ಬಟ್ಟೆ ಸೇಮ್ ಇದೆಯಾ ಅಂತ 10 ಸಲ ಕ್ರಾಸ್ ಚೆಕ್ ಮಾಡಿದೀನಿ. ಎರಡು ಈ ವಯ್ಯನೇ. ಹೋಗ್ಲಿ, ಅದು ಬೇರೆ ಮೂವಿ ಕೊಟ್ಟಿರೋ ರಿವ್ಯೂನ ಅಂತಾನು ಚೆಕ್ ಮಾಡ್ದೆ, ಇಲ್ಲ ಕೇಡಿ ಮೂವಿ ಇದೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು, ಅದನ್ ಬಿಟ್ಟು ಪ್ರೇಮ್ ಅವ್ರ ಬಗ್ಗೆ ಸಿನಿಮಾದವ್ರ ಬಗ್ಗೆ ಇಷ್ಟು ಹೊಲ್ಸ್ ಮಾತಾಡ್ತಾವ್ರಲ್ಲ. ಹೋಗ್ಲಿ, ಇವನೊಂದ್ ಪ್ರೇಮ್ ಅವರು ಕತ್ತಿಡ್ದು ಎಳಕಮ್ಮನ್ ಸಿನಿಮಾ ನೋಡು ಅಂದಿದ್ರ, ಇವನೇ ಬಂದ್ಬಿಟ್ಟು ಅನ್ಯನ್ ಗುಟ್ಟಿರೋಂತರ ಡಬಲ್ ಆಕ್ಟಿಂಗ್ ಮಾಡ್ಕೊಂಡು 2 ತಲೆ ನಾಗರಾವ್ ಆಟ ಆಡ್ತಾವನಲ್ಲ. ಅವು ಅದ್ದೂರಿ ಆಗೈತದ, ಏನ್ ಕೆಮ್ಮಂಗೆ ಇಲ್ಲ. ಪಕ್ಕ 100 ಸಂಡೇ ಓಡೆ ಓಡುತ್ತಾ. ಸ್ಟೋರಿ ಇದ್ದ ಬರ್ದಿರೋದು. ಹೀರೋಗಳನ್ನ ಕರ್ಕೊಂಡು ಯಾಕೆಲ್ಲ ವೇಸ್ಟ್ ಮಾಡೋಣ. ಅಯ್ಯ ನಿಮ್ಮ ಅವ್ನ ಹಿಡ್ಕೊಂಡು ನಿಮ್ ಫಾದರ್ ಬಗ್ಗೆ ಯಾಕೆ ಕೇಳಿ ಅಂತ ಫಿಲಮ್
ಲೋ ಅಣ್ಣ, ಸಿನಿಮಾ ಅನ್ನೋದು ಮನರಂಜನೆ ಅಷ್ಟೇ. 200 ರೂಪಾಯಿ ಖರ್ಚು ಮಾಡಿ ನೀವುಗಳು ಈ ಪಾಟಿ ಗಂಟ್ಲು ಕಿತ್ತೋಗಂಗ್ ಅರ್ಚ್ಕತಾ ಇದ್ದೀರಲ್ಲ, ಅಲ್ಲಿ ನಮ್ಮ ರಾಜಕಾರಣಿಗಳು ನಮ್ ಕೋಟಿ ಕೋಟಿ ಹಣನ ಲೂಟಿ ಮಾಡ್ತಾವ್ರೆ. ನಿಮ್ಮ ಪೌರುಷನೆಲ್ಲ ಅಲ್ಲೋಗ್ ತೋರಿಸಿ ನಿಮ್ಮೂರು ನಿಮ್ ಜಿಲ್ಲೆನಾದ್ರೂ ಉದ್ಧಾರ ಆಯ್ತದೆ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಇನ್ನು ಈ ಕೇಡಿ ಮೂವಿ ಟಿಕೆಟ್ ಕಾಂಟ್ರವರ್ಸಿ ವಿಡಿಯೋ ನೋಡಿರ್ತೀರಾ ಅನ್ಕೋತೀನಿ. ಕೇಡಿ ಮೂವಿಗೆ ಸೆನ್ಸಾರ್ ಬೋರ್ಡ್ ನಿಂದ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಂಗಾಗಿ ಮಕ್ಕಳನ್ನ ಒಳಗ್ ಬಿಡಲ್ಲ ಅಂತ ಮಲ್ಟಿಪ್ಲೆಕ್ಸ್ ನಲ್ಲಿ ತಡೆದಿದ್ದಾರೆ. ಅದಕ್ಕೆ ಇವರು ರೊಚ್ಚಿಗೆದ್ದು ಆ ಸಿಬ್ಬಂದಿಗಳ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ತಪ್ಪಿ ಯಾರ್ದು? ಟಿಕೆಟ್ ಬುಕ್ ಮಾಡಿದ್ರಲ್ಲ ಅವ್ರದ್ದ ಇಲ್ಲ ಸಿಬ್ಬಂದಿಗಳದ್ದ? ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ ಮಾಡೋವಾಗ್ಲೇ ಈ ಸಿನಿಮಾ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ, ದಯವಿಟ್ಟು ನಿಮ್ಮ ಏಜ್ ಪ್ರೂಫ್ ID ಪ್ರೂಫ್ ಅನ್ನ ತಗೊಂಡ್ ಬನ್ನಿ. ಅಲ್ಲಿ ಬಂದ ಮೇಲೆ ನಿಮ್ಮ ID ಅಥವಾ ಏಜ್ ಸಮಸ್ಯೆಯಿಂದ ಒಳಗ್ ಬಿಡ್ಲಿಲ್ಲ ಅಂದ್ರೆ ನಾವು ನಿಮ್ಮ ದುಡ್ಡನ್ನ ರೀಫಂಡ್ ಮಾಡಲ್ಲ ಅಂತ ವಾರ್ನಿಂಗ್ ಹಾಕಿದ್ದಾರೆ. ಇಷ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಇವ್ರು ಯಾರೋ ಟಿಕೆಟ್ ಬುಕ್ ಮಾಡ್ಕೊಂಡು ಮಕ್ಳನ್ ಕರ್ಕೊಂಡು ಹೋಗಿ ಅಲ್ಲಿ ಪಾಪ ಸಿಬ್ಬಂದಿ ಮೇಲೆ ಎಗರಾಡ್ತಾವ್ರಲ್ಲ. ಅಯ್ಯೋ ಏನ್ ಜನಗಳೇನೋ. ಈ ಬುಕ್ ಮೈ ಶೋನವರು ಕನ್ನಡ ಸಿನಿಮಾ ಅಂದ್ಮೇಲೆ ಈ ವಾರ್ನಿಂಗ್ ಅನ್ನ ಕನ್ನಡದಲ್ಲಿ ಕೊಡ್ಬೇಕಿತ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಇಂಗ್ಲಿಷ್ ಓದಕ್ ಬರಲ್ಲ. ಸೊ ಇವ್ರದ್ದು ಅದೇ ಸಮಸ್ಯೆ ಆಗಿರ್ಬೋದು ಅನ್ಕೋತೀನಿ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತಿ. ಇಲ್ಲಿ ಸಿಬ್ಬಂದಿಗಳು ಅವ್ರ ಕೆಲ್ಸನ ಅವ್ರು ಮಾಡಿದ್ದಾರೆ, ಮೆಚ್ಚುವಂತ ವಿಷಯ. ಆದ್ರೆ ಇನ್ನೊಂದಷ್ಟು ವಿಡಿಯೋಸ್ ನೋಡ್ದೆ ಆರಾಮ್ಸೆ ಈ ಮೂವಿಗೆ ಚಿಕ್ಕ ಚಿಕ್ಕ ಮಕ್ಳನ್ನೆಲ್ಲ ಬಿಟ್ಟಿದ್ದಾರೆ. ಚೆನ್ನಾಗಿತ್ತು, ಸೂಪರ್ ಅಣ್ಣ. ಏನಿಸ್ತು ಬ್ರೋ ಮೂವಿ? ಸರ್ ಚೆನ್ನಾಗಿತ್ತು. ಸೂಪರ್ ಆಗಿದೆ ಅಣ್ಣ. ಡ್ಯಾನ್ಸ್ ಹೊಡಿಯೋದು ಒಂದೇ ಯಾರು ಇವ್ರಲ್ಲ? ಅಲ್ಲ, ಒಂದು ಸಿನಿಮಾದಲ್ಲಿ ವಿಪರೀತವಾಗಿ ಕ್ರೌರ್ಯತೆ ತೋರಿಸಿದ್ದಾರೆ, ಇಲ್ಲ ಅಶ್ಲೀಲ ಭಾಷೆ ಬಳಸಿದ್ದಾರೆ, ಮಾದಕ ವಸ್ತುಗಳ ಬಗ್ಗೆ ತೋರಿಸಿದ್ದಾರೆ, ಇಲ್ಲ ಒಂದಷ್ಟು ಅಡಲ್ಟ್ ಸೀನ್ ಗಳು ಇದಾವೆ ಅಂದಾಗ ಮಾತ್ರ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಇದೇ ಕಾರಣಕ್ಕೇನೆ ಮಕ್ಕಳು ಇದನ್ನೆಲ್ಲ ನೋಡಿ ಹಾಳಾಗ್ತಾರೆ ಅಂತ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ನೋಡ್ಬೋದು ಅಂತ ಕಾನೂನು ಮಾಡಿರೋದು. ಆದ್ರೆ ಇಲ್ಲಿ ಕೆಲವು ಥಿಯೇಟರ್ನವರು ತಮ್ಮ ಟಿಕೆಟ್ಸ್ ಸೇಲ್ ಆಗ್ಲಿ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಒಳಗ್ ಬಿಡ್ತಾವ್ರಲ್ಲ, ಇದು ಕಾನೂನು ಉಲ್ಲಂಘನೆ ಅಲ್ದೆ ಇನ್ನೇನು? ಈ ತರ ಸಿನಿಮಾಗಳಿಗೆ ಎ ಸರ್ಟಿಫಿಕೇಟ್ ಕೊಟ್ಮೇಲೆ ಮಕ್ಕಳನ್ನ ಒಳಗ್ ಬಿಡ್ತಾರೆ ಅನ್ನೋದಾದ್ರೆ ಈ ಸೆನ್ಸಾರ್ ಬೋರ್ಡ್ ಯಾಕೆ, ಸರ್ಟಿಫಿಕೇಟ್ಸ್ ಯಾಕೆ, ಈ ಪ್ರಯೋಜನವಿಲ್ಲದ ಕಾನೂನು ಯಾಕೆ? ಇನ್ಮೇಲಾದ್ರೂ ಸಂಬಂಧಪಟ್ಟ ಇಲಾಖೆಗಳು ಎ ಸರ್ಟಿಫಿಕೇಟ್ ಸಿನಿಮಾಗಳಿಗೆ ಮಕ್ಕಳನ್ನ ಒಳಗ್ ಬಿಟ್ಕೊಳ್ಳೋ ಅಂತ ಥಿಯೇಟರ್ಗಳ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.